ತುಮಕೂರಿನಲ್ಲಿ ಅನಧಿಕೃತ ಐಸ್ ಕ್ರೀಂ ತಯಾರಿಕಾ ಫ್ಯಾಕ್ಟರಿ ಮೇಲೆ ತಹಶೀಲ್ದಾರ್ ರಾಜೇಶ್ವರಿ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಖಚಿತ ಮಾಹಿತಿ ಆಧರಿಸಿ ದಾಳಿ ವೇಳೆ ಶುಚಿತ್ವ ಇಲ್ಲದೆ ತಯಾರಿಕೆ ಪತ್ತೆಯಾಗಿದೆ. ಐಸ್ ಕ್ರೀಂ ತಯಾರಿಕೆಯಲ್ಲಿ ಕೊಳಚೆ ನೀರು ಬಳಸಲಾಗುತ್ತಿದೆ. ಪರಿಶೀಲನೆ ವೇಳೆ ಯಾವುದೇ ಪರವಾನಗಿ ಪಡೆಯದೆ ಫ್ಯಾಕ್ಟರಿ ನಡೆಸ್ತಾ ಇರೋದು ಪತ್ತೆಯಾಗಿದೆ. ಬಳಿಕ ತುಮಕೂರು ಮಹಾನಗರ ಪಾಲಿಕೆಯಿಂದ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದೆ. ಆದರೆ ಈವರೆಗೂ ಮಾಲೀಕರು ಪತ್ತೆಯಾಗಿಲ್ಲ. ಆದರೆ ಮಾಲೀಕರಿಂದ ಪತ್ತೆಗೆ ಮುಂದಾಗಿದ್ದಾರೆ. ಕಸಬಾ ಉತ್ತರ ಹೋಬಳಿಯ ಕೋತಿ ಸಾಲು ಅಂತ ಏನು ನಮ್ಮ ಒಂದು ಜಾಗ ಇದೆ, ಅಲ್ಲಿ ದಿಲ್ಖುಷ್ ಐಸ್ ಕ್ರೀಮ್ ಕಂಪನಿಯವರು ಮತ್ತು MD ಫುಡ್ಸ್ ಅವರು ಸ್ವಲ್ಪ ಅನ್ಹೈಜಿನಿಕ್ ಆಗಿ ಫುಡ್ಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದಾರೆ ಅಂತ ನಮಗೆ ಮಾಹಿತಿ ಇತ್ತು. ಅದಕ್ಕೋಸ್ಕರ ಒಂದು ಸಸ್ಪೆನ್ಸ್ ಆಗಿ ಹೋಗೋಣ ಅಂತಂದ್ಬಿಟ್ಟು ಒಂದು ಮೊನ್ನೆ ವಿಸಿಟ್ ಮಾಡಿದ್ದೆ. ನಾನು ವಿಸಿಟ್ ಮಾಡಬೇಕಾದ್ರೆ ದಿಲ್ಖುಷ್ ಐಸ್ ಕ್ರೀಮ್ ಫ್ಯಾಕ್ಟ್ರಿಯವರು ತುಂಬ ಅನ್ಹೈಜಿನಿಕ್ ಆಗಿ, ಅಂದರೆ ತುಂಬ ಅನ್ಹೈಜಿನಿಕ್ ಅಂದರೆ ನಾವು ಒಂದು ಊಹೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಅನ್ಹೈಜಿನಿಕ್ ಆಗಿ ತುಂಬ ಮತ್ತು ಅನ್ಸಿವಿಲೈಸ್ಡ್ ವರ್ಕ್ ನೇಚರಲ್ಲಿ ಅವರೆಲ್ಲನೂ ಐಸ್ ಕ್ರೀಮ್ ಮತ್ತು ಏನು ನಮ್ಮದು ಬಾದಾಮ್ ಮಿಲ್ಕು ಪಿಸ್ತಾ ಮಿಲ್ಕ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದೆಲ್ಲ ಕಂಡು ಬಂತು. ನಾವು ಇಮಿಡಿಯೇಟಾಗಿ ಫುಡ್ ಸೇಫ್ಟಿ ಆಫೀಸರ್, ಮಹಾನಗರ ಪಾಲಿಕೆಯವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟು ನಾವು ಜಂಟಿ ಕಾರ್ಯಾಚರಣೆನ ನಡೆಸಿದವಾಗ ನಮಗೆ ಅಲ್ಲಿ ಲೇಬರ್ಸು ತುಂಬ ಅನ್ಹೈಜಿನಿಕ್ ಆಗಿರೋದು ಕಂಡು ಬಂತು. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೋ ವಿಧಾನ ಕೂಡ ತುಂಬ ಅನ್ಹೈಜಿನಿಕ್ ಆಗಿತ್ತು. ಮತ್ತು ಎಷ್ಟೋ ಪ್ರಾಡಕ್ಟ್ಸ್ ಎಲ್ಲನೂ ಎಕ್ಸ್ಪೈರಿ ಡೇಟ್ ಆಗಿರೋದು ಕಂಡು ಬಂದಿತ್ತು. ಈ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡೈಲಿ ಅವರು ಒಂದು 10 ರಿಂದ 12 ಬಂಡಿಗಳಲ್ಲಿ ಎಲ್ಲ ನಮ್ಮ ತುಮಕೂರು ನಗರ ವ್ಯಾಪ್ತಿಯ ಅನೇಕ ಶಾಲಾ ಕಾಲೇಜುಗಳ ಹತ್ರ ಇಟ್ಕೊಂಡು ಮಾರ್ತಿರೋದು ಕೂಡ ಕಂಡು ಬಂದಿದ್ದರಿಂದ ಕಳ್ಳತನ ಮಾಡೋದಕ್ಕೆ ಅಂತಾನೆ ಕನ್ಯಾಕುಮಾರಿಗೆ ಹೊರಟಿದ್ದ ಭೂಪ ಕಲಬುರಗಿಯಲ್ಲಿ ಕಳ್ಳತನ ನಡೆಸಿ ತಗ್ಲಾಕೊಂಡಿದ್ದಾನೆ. ಕಲಬುರಗಿಯಲ್ಲಿ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ಮನೆಯಲ್ಲಿ 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ಕಳ್ಳತನಕ್ಕಾಗಿ ಕನ್ಯಾಕುಮಾರಿಗೆ ಹೊರಟವನ ಬಳಿ ಟಿಕೆಟ್ ಇಲ್ಲದ ಕಾರಣ ಟ್ರೈನ್ ಟಿಸಿ ಕಲಬುರಗಿಯಲ್ಲಿ ಇಳಿಸಿದ್ದಾನೆ. ಈ ವೇಳೆ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ಮನೆಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ. ಪಕ್ಕದ ಮನೆಯವರ ಸಿಸಿಟಿವಿ ದೃಶ್ಯ ಆಧರಿಸಿ ತನಿಖೆಗಿಳಿದ ಪೊಲೀಸರು ಮಹಾರಾಷ್ಟ್ರದ ಪುಣೆಯಲ್ಲಿ ಮನೆಗಳ್ಳ ನವೀನ್ನನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.